ಸ್ಟಾರ್ಟ್. ಆತ್ಮೀಯರಿಗೆಲ್ಲ ನಮಸ್ಕಾರ. ವಿಶೇಷವಾಗಿ ಕಲಾವಿದರು, ಸಂಗೀತಗಾರರು, ಜನಪದ ಹಾಡುಗಾರರು ಈ ನಾಡಿನ ಅಮೂಲ್ಯವಾದಂಥ ಒಂದು ಆಸ್ತಿ. ಕಾರಣ ಏನು ಅಂತಂದರೆ, ಜನಸಾಮಾನ್ಯರ ನಡುವೆ ಬಾಳಿ ಬದುಕಿ ಹಲವಾರು ಕಾಲಘಟ್ಟಗಳಲ್ಲಿ ಕೂಡ ಜನಪದವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರ್ತಕ್ಕಂಥವರು ಹಾಡುಗಾರರು ಅಂತೇಳಿ. ಈ ಹಾಡುಗಾರರು ಹೇಗೆ ಅಂತಂದರೆ, ತಮ್ಮ ಹೊಟ್ಟೆಗಿಲ್ದಿದ್ರೂ ಕೂಡ ಜನರನ್ನು ರಂಜಿಸುವಂತಹ ಒಂದು ಮನೋಧರ್ಮದ ಕಾಯಕದವರು. ಇಂಥ ಹಾಡುಗಾರರು ನಮ್ಮ ನಾಡಿನಲ್ಲಿ ಅನೇಕ ಜನರು ಸಿಗ್ತಾರೆ. ವಿಶೇಷವಾಗಿ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಕುಷ್ಟಗಿಯಲ್ಲಿ ನೆಲೆಸಿರುವಂತಹ ಲಲಿತಮ್ಮ ಹಿರೇಮಠರು ಈಗಾಗಲೇ ಗುರುತಿಸಿಕೊಂಡಿದ್ದಾರೆ. ಯುವಜನ ಮೇಳಗಳಿಂದ ಕಾಲಿಟ್ಟುಕೊಂಡು ತದನಂತರ ಅನೇಕ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸುವ ಮೂಲಕ ಲಲಿತಮ್ಮ ಹಿರೇಮಠ್ ಸಾಧನೆ ಮಾಡಿದ್ದಾರೆ. ಇವತ್ತು ಲಲಿತಮ್ಮ ಹಿರೇಮಠರ ಜೊತೆ ಮಾತಾಡಲಿಕ್ಕೆ ಒಂದು ಅವಕಾಶ ಕೂಡ ನಮ್ಗೆ ಒದಗಿ ಬಂತು. ಕಾರಣ ಏನು ಅಂತಂದರೆ, ಸುರ್ವೆ ಕಲ್ಚರಲ್ ಅಕಾಡೆಮಿಯವರು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾರೆ, ವರ್ಷದುದ್ದಕ್ಕೂ ಮಾಡಿಕೊಂಡು ಬರ್ತಾರೆ. ಇಟಗಿ ಉತ್ಸವ ಅಂಥೇಳಿ ಬಹಳ ಪ್ರಮುಖವಾದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆ ಇಟಗಿ ಉತ್ಸವದಲ್ಲಿ ಈ ಸಾರಿ ಜನಪದ ಸಮ್ಮೇಳನದ ಅಧ್ಯಕ್ಷತೆ ಒಲಿದು ಬಂದಿದ್ದು ನಮ್ಮ ಲಲಿತಮ್ಮ ಹಿರೇಮಠರವರಿಗೆ. ಲಲಿತಮ್ಮ ಹಿರೇಮಠವರೇ ನಮಸ್ಕಾರ. ನಮಸ್ಕಾರ. ಲಲಿತಮ್ಮ ಹಿರೇಮಠ, ನಿಮ್ಗೆ ಬಹಳ ಸಂತೋಷ. ಮೊದಲಿಗೆ ನಿಮ್ಗೆ ಅಭಿನಂದನೆಗಳು. ನಮಗೂ ಕೂಡ. ಸುರ್ವೆ ಕಲ್ಚರಲ್ ಅಕಾಡೆಮಿ ರಾಜ್ಯಾದ್ಯಂತ ಹಲವಾರು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಈಗ ತಮಗೆ ಇಟಗಿ ಉತ್ಸವದಲ್ಲಿ ಜನಪದ ಸಮ್ಮೇಳನದ ಅಧ್ಯಕ್ಷತೆ ಸ್ಥಾನ ಒಲಿದು ಬಂದಿದೆ. ನಿಮ್ಗೆ ಹೇಗೆ ಅನಿಸ್ತು ಅಂತ? ಬಹಳ ಖುಷಿ ಆಗೈತ್ರಿ ನನಗೆ. ಸುರ್ವೆ ಅವರು ನನ್ನ ಸಾಧನೆಯನ್ನು ಮೆಚ್ಚಿ ನನಗೆ ಅಧ್ಯಕ್ಷ ಸ್ಥಾನಕ್ಕೆ ನೀವು ಒಂದು ಕರೆ ಕೊಟ್ಟು ನನಗೆ, ಆಯ್ತು ಸರ ನೀವು ಕರೆದಿದ್ಕ ನಮ್ಗೆ ಖುಷಿ ಆಯ್ತು, ನಾನು ಅಧ್ಯಕ್ಷ ಸ್ಥಾನಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತೇಳಿ ಒಂದು ಕರೆ ಬಂದ ಮೇಲೆ ಖುಷಿ ಆಯ್ತು. ಆಮೇಲೆ ಮತ್ತೆ ನಾನು ಕಾರ್ಯಕ್ರಮ ಮಾಡಿದ್ದು ಯಾರು ನಾನು ನೋಡ್ಲಿಲ್ಲ ಇಷ್ಟು ದಿನಕ್ಕಂತ. ಅಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೆ. ಮತ್ತೆ ಬೀದಿ ನಾಟಕ, ನಮ್ಮ ಸರಸ್ವತಿ ಸಾಂಸ್ಕೃತಿಕ ಮಹಿಳಾ ಸಂಘವನ್ನು ಕಟ್ಕೊಂಡೆ. 2013-14ರಲ್ಲಿ ಸರಸ್ವತಿ ಸಾಂಸ್ಕೃತಿಕ ಮಹಿಳಾ ಸಂಘವನ್ನು ಕಟ್ಕೊಂಡು ಅದರಿಂದ ಬೀದಿ ನಾಟಕ, ವಾರ್ತಾ ಇಲಾಖೆಯಿಂದ ಬೀದಿ ನಾಟಕ, ಆಮೇಲೆ ಜಿಲ್ಲಾ ಪಂಚಾಯತಿಯಿಂದ ಕೂಡ ಬೀದಿ ನಾಟಕ ಮಾಡಿದ್ದೀನಿ. ಆಮೇಲೆ ಆರೋಗ್ಯ ಇಲಾಖೆಯಿಂದ ಕೂಡ ನಾನು ಬೆಂಗಳೂರಿನ ಕಾರ್ಯಕ್ರಮ ತಗೊಂಡು ಇಂಥ ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀನಿ ಸರ. ಆಮೇಲೆ ಸಂಘ ಸಂಸ್ಥೆದವ್ರು ಕೂಡ ನನಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಜಾತ್ರೆಯಲ್ಲಿ ಇರ್ಬೋದು, ಆಮೇಲೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಇರ್ಬೋದು, ಅದರಲ್ಲಿ ಕೂಡ ನಾನು ಹಾಡಿದ್ದೇನೆ. ಇದೆಲ್ಲ ನಾನು ಇಷ್ಟು ವರ್ಷ ಕಾರ್ಯಕ್ರಮ ಮಾಡಿದ್ದು ನೋಡಿ, ಈ ಹೆಣ್ಮಗಳು ಒಬ್ಬಳೇ ಇಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾಳಲ್ಲ, ಯಾರು ಈ ಹೆಣ್ಮಗಳನ್ನ ಗುರುತ ಮಾಡ್ತಾ ಇಲ್ಲ ಅಂತೇಳಿ ಸೂರ್ಯ ಅವ್ರು ನನಗೆ ಒಂದು ಇಂಥ ಕಲೆಯನ್ನು ಮೆಚ್ಚಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು. ಈಗ ನಿಮಗೆ ಜನಪದ ಹಾಡೋದು, ಜನಪದ ಕಡೆ ಆಸಕ್ತಿ ಮೊದಲಿಂದ ಹೇಗೆ ಬಂತು? ನಮ್ಮ ಅಜ್ಜಿ ಇದ್ರು, ಹೆಣ್ಣಮ್ಮ ಅಂತೇಳಿ. ಅವರು ಇಂಥ ಶೋಭನ್ ಪದ, ಆಮೇಲೆ ಏನಾರು ಕಾರ್ಯ ಮಾಡ್ತಾ ಇರ್ತಾರಲ್ಲ ಹೆಣ್ಮಕ್ಳ ಬಗ್ಗೆ, ನೆರ್ತರ ಇರ್ಬೋದು, ಮತ್ತೆ ಆಮೇಲೆ ಮದ್ವೆ ಇರ್ಬೋದು, ಬೀಸ್ಕಲ್ ಪದ, ಅವರೆಲ್ಲ ಹಾಡ್ತಾ ಇದ್ರು ಮೊದ್ಲು. ಅವ್ರ ಜೊತೆ ಕೂತ್ಕೊಂಡು ನಾನು ಕೇಳ್ತಾ ಇದ್ದೀನಿ. ನನಗೂ ಕೂಡ ಅವಾಗ ಹಾಡುವಂತ ಆಸೆ ಇತ್ತು. ಅವ್ರ ಜೊತೆಗೆ ನಾನು ಅವ್ರ ಮುಂದಾಡಿದ್ರೆ ನಾನು ಹಿಂದಾಡೋದು, ಹಿಂಗೆಲ್ಲ ಹಾಡಿ ಅದು ಅಭ್ಯಾಸ ಆಗ್ಬಿಡ್ತು ನನಗೆ. ಅಭ್ಯಾಸ ಆಗಿ ಬರೀ ಶೋಭನ್ ಪದ, ಜನಪದ ಇಂಥವೆಲ್ಲ ಹಾಡ್ತಾ ಬರ್ತಾ ಇದ್ದೆ. ಆವಾಗ ನನ್ಗೆ ವೇದಿಕೆ ಸಿಗ್ತಾ ಇಲ್ಲಲ್ಲ ಅಂತ ಮತ್ತೆ ನಾನು ಸ್ವಲ್ಪ ದಿನ ಬಿಟ್ಟೆ. ಆಮೇಲೆ ಇತ್ತಿತ್ಲಾಗೆ ವೇದಿಕೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಕ್ಕೆ ಚಾಲು ಮಾಡಿದೆ. ನನಗೆ ನೆನಪಾಗುತ್ತೆ, ದೋಟೆಹಾಳದ ರಾಜ್ಯ ಪ್ರಶಸ್ತಿ ಶ್ರೀನಿವಾಸ ನಿಮ್ಮನ್ನ ಈ ಒಂದು ರಂಗಕ್ಕೆ ಮೊದಲೇ ಪರಿಚಯಿಸಿದ್ರು ಅಂತ ನನಗೆ ಅನಿಸ್ತದೆ. ಪರಿಚಯಿಸಿದ್ರು ಸರ್. ನಾವು ಯಾಕಂದ್ರೆ ಸ್ವಲ್ಪ ನಮ್ಗೆ ಸಂಸಾರದಲ್ಲಿ ಸ್ವಲ್ಪ ಗೊಂದಲ ಇತ್ತು. ನಮ್ಮ ಅತ್ತೆಯವರು ಹೊರಗಡೆ ಹಾಕಿದ್ರು, ನಾವು ದೋಟಾಳದಲ್ಲಿ ಬಾಡಿಗೆಯಲ್ಲಿ ಇದ್ವಿ. ಆಮೇಲೆ ಶ್ರೀನಿವಾಸ್ ಕಂಟ್ಲೆ ಅವರು ನಮ್ಗೆ, ನಾನು ಹಾಡುದು ಮನೆಯಲ್ಲೇ ಹಾಡ್ತಾ ಇದ್ದೆ, ಮತ್ತೆ ಎಲ್ಲಿಯಾದ್ರೂ ಹೋಗುವಾಗ ಒಂದ್ ಸ್ವಲ್ಪ ಕಾರ್ಯಕ್ರಮಗಳನ್ನ ಮಾಡ್ತಿದ್ನಲ್ಲ, ಅದನ್ನ ಹಾಡದ್ ನೋಡಿ, ನೀವು ಯೋಜನೆ ಮೇಳಕ್ ಬರ್ರಿ, ನೀವು ಚಂದ ಆಡ್ತೀರಿ, ನೀವು ಗೀಗಿ ಪದ ಕಲೀರಿ, ನೀವು ಲಾವಣಿ ಕಲೀರಿ, ಜನಪದ ಕಲೀರಿ, ಇವೆಲ್ಲ ಈ ತರ ಆಪ್ಷನ್ಸ್ಗಳು ಇದ್ವು. ಅದರಲ್ಲಿ ನನಗೆ ಎಲ್ಲ ಬರ್ತಾ ಇದ್ವು. ಅದು ನಾನು ಅಲ್ಲಿ ಪ್ರಸ್ತುತ ಪಡಿಸ್ತಿದ್ದೆ. ಅವ್ರಂದ್ರೆ ನನಗೆ ಒಬ್ಳೆ ಇದ್ದೆ. ಇವರು ಜನ ಕರ್ಕೊಂಡ್ ಬಂದ್ರು ಹುಡುಗಿಯರ್ನ. ನಾನು ಅವರಿಗೆ ಗೀಗಿ ಪದ ಅವ್ರನ್ನ ಅಳವಡಿಸ್ಕೊಂಡೆ. ನಾನು ಗೀಗಿ ಪದಕ್ಕ, ಲಾವಣಿ ಪದಕ್ಕ, ಆಮೇಲೆ ಭಜಿನಿ ಪದ ಕೂಡ ನಾನು ಮಾಡಿದ್ದೀನಿ. ಲಾವಣಿ ಪದದಲ್ಲಿ ಬಹಳ ಸರಿ ನಾನು ರಾಜ್ಯ ಮಟ್ಟ ತನಕನ ಹೋಗಿದ್ದೀನಿ. ಗೀಗಿ ಪದದಲ್ಲಿ ಕೂಡ ನಾನು ರಾಜ್ಯ ಮಟ್ಟ ತನಕನ ಹೋಗಿದ್ದೀನಿ. ಆದ್ರೆ ಫಸ್ಟ್ ಬರ್ಲಿಲ್ಲ, 3rd, 2nd ಎಲ್ಲ ಬಂದಿದೆ ಸರ್. ಈ ಜನಪದ ಕ್ಷೇತ್ರದಲ್ಲಿ ನಿಮಗೆ ಈ ಹಾಡುಗಾರಿಕೆ ಅಂತದ್ದು
ಮೊದಲಿಂದನೂ ಬಂತು ಅಂತ ಹೇಳಿದ್ರಿ, ಮಜ್ಜಿ ನಿಮ್ಗೆ ಕಲಿಸ್ತಾ ಬಂದ್ಲು. ಹಾ ಸರ್. ಈ ಜನಪದ ವಿವಿಧ ಪ್ರಕಾರಗಳು ಬರ್ತಾವ, ಲಾವಣಿ ಪದ, ಗೀಗಿ ಪದ, ಕುಟ್ಟು, ಬೀಸು ಎಲ್ಲ ಹಾಡ್ತಿರಲ್ಲ. ಹಾ ಹಾಡ್ತೀನಿ ಸರ್. ಒಂದು ನುಡಿ ಯಾವ್ದಾದ್ರು ಒಂದು ಹಾಡ್ತೀರೇನು? ಈ ಲಾವಣಿ ಹಾಡ್ಬೋದು. ಒಂದು ಹಾಡ್ರಿ, ಒಂದ್ ನುಡಿ ಹಾಡ್ರಿ. ಭರತ ಕಂಡವಿದು ಭಾರಿ ಪುಣ್ಯದ ನಾಡು, ಭಾರಿ ಭಾರಿ ಮಾತ್ನಾರು ಜನಿಸಿದರ. ಭರತ ಕಂಡವಿದು ಭಾರಿ ಪುಣ್ಯದ ನಾಡು, ಭಾರಿ ಮಾತ್ಮರು ಜನಿಸಿದರ. ಶೂರ ಪುರುಷರು ಧೀರ ಮಹಿಳೆಯರುಟ್ಟಿ ಧರೆಯೊಳ್ಳು ಕೀರ್ತಿ ಬೆಳಗಿದರ, ಧರೆಯೊಳ್ಳು ಕೀರ್ತಿ ಬೆಳಗಿದರ. ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ಗಂಡು ಗಲಿಯಾಗಿ ಬಾಳಿದರ. ಗಂಡಾಂಗ್ಲರನ್ನು ಗುಂಡಿಗೆ ನಡುಗಿಸಿ ಕನ್ನಡದ ಕೀರ್ತಿ ಬೆಳಗಿದರ, ಕನ್ನಡದ ಕೀರ್ತಿ ಬೆಳಗಿದರ. ಈ ತರ ಲಾವಣಿ ಹಾಡುಗಳನ್ನ, ಬೀಸೋ ಪದ, ಕುಟ್ಟೋ ಪದ, ಹಂತಿ ಪದ, ಏನ್ ಜನಪದದಲ್ಲಿ ವಿವಿಧ ಪ್ರಕಾರಗಳು ಬರ್ತವೆ, ಎಲ್ಲವನ್ನೂ ಲಲಿತಮ್ಮ ಹಿರೇಮಠರು ಹಾಡ್ತಾ ಬರ್ತಿದ್ದಾರೆ. ಇದೆಲ್ಲ ಅವರ ಸಾಧನೆಗಳನ್ನ ಗುರುತಿಸಿ ಇವತ್ತು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಇಟಗಿ ಉತ್ಸವದಲ್ಲಿ ಇವರಿಗೆ ಜನಪದ ಸಮ್ಮೇಳನದ ಅಧ್ಯಕ್ಷತೆಯನ್ನು ಒಲಿದು ಬಂದಿರೋದು ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ವಿವಿಧ ಸಂಘಟನೆಗಳು, ವಿವಿಧ ಕಲಾವಿದರ ಸಂಘಟನೆಗಳು ಲಲಿತಮ್ಮ ಅವರ ಮನೆಗೆ ಹೋಗಿ ಗೌರವಿಸಿ ಸತ್ಕರಿಸಿ ಬಂದಿವೆ. ಹೀಗಾಗಿ ಲಲಿತಮ್ಮ ಹಿರೇಮಠರವರ ಜೀವನ, ಅವರ ಕಲಾವಿದರ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಹಾರೈಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್.